ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ನಾವಿವತ್ತು ಬೆಂಗಳೂರಿನ ಮಧ್ಯಭಾಗದಲ್ಲಿರುವಂತಹ ಗವಿಪುರಂನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಗವಿಗಂಗಾಧರೇಶ್ವರ ದೇವಸ್ಥಾನ ಅತ್ಯಂತ ಪುರಾತನ ಪ್ರಸಿದ್ಧವಾದಂತಹ ದೇವಸ್ಥಾನ. ಇಲ್ಲಿಯ ಅಚ್ಚರಿ ಹಾಗೂ ಅತ್ಯಂತ ಅಪರೂಪದ ಸಂಗತಿಗಳು ಅದೆಷ್ಟೋ ಜನರಿಗೆ ತಿಳಿದೇ ಇಲ್ಲ. ಈ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ, ಶಿವನ ಜೊತೆ ಗಂಗೆ ಯಾವಾಗಲೂ ಸದಾ ಇರ್ತಾಳೆ ಅನ್ನೋ ಹಾಗೆ ಇಲ್ಲಿ ಶಿವನ ಜೊತೆ ವೃಷಭಾವತಿಯ ನದಿಯ ಮೂಲದಲ್ಲಿ ಗಂಗೆ ಸದಾ ಶಿವನಿಗೆ ಹತ್ತಿರವಾಗಿದ್ದಾಳೆ. ಮತ್ತೊಂದು ವಿಶೇಷತೆ ಏನು ಗೊತ್ತಾ? ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಕರ ಸಂಕ್ರಮಣದಂದು ಸೂರ್ಯನ ರಶ್ಮಿ ಶಿವನನ್ನ ಸ್ಪರ್ಶಿಸುತ್ತೆ ಅನ್ನೋ ಕೌತುಕದ ಸಂಗತಿ. ಇದನ್ನು ವೀಕ್ಷಿಸೋದಕ್ಕೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ ನಾನಾ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶಿವನ ದರ್ಶನವನ್ನು ಪಡಿತಾರೆ. ಹಾಗಾದರೆ ಈ ಗವಿಗಂಗಾಧರೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಹಾಗೂ ಸೂರ್ಯರಶ್ಮಿ ಶಿವನನ್ನು ಸ್ಪರ್ಶಿಸೋದ್ರ ಕುರಿತ ವಿಶೇಷವಾದಂತಹ ಸಂಗತಿಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಸಹಾಯಕ ಅರ್ಚಕರಾಗಿರುವಂತಹ ಶ್ರೀಕಂಠ ದೀಕ್ಷಿತ್ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ ನಮಸ್ಕಾರ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ವಾಮದೇವಾಯ ನಮಃ. ಓಂ ರೂಪಾಕ್ಷಾಯ ನಮಃ. ಕವದಿನ್ನೇ ನಮಃ. ಓಂ ಕಾಮಾಖ್ಯೇ ನಮಃ. ಓಂ ಅಂಧಕಾಸುರಸೂರಾಯ ನಮಃ. ಓಂ ಗಂಗಾಧರಾಯ ನಮಃ. ಕಲಾಟಾಕ್ಷಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ಕೃಪಾದೇ ನಮಃ. ಓಂ ಭೀಮಾಯ ನಮಃ. ಓಂ ವರ್ಷೋಸ್ತಾಯ ನಮಃ. ಓಂ ಸೋಮಾಯ ನಮಃ. ಓಂ पंचवत्राय नमः. ओं सदाशिवाय नमः. ओं विश्वेश्वराय नमः. ओं वीरभद्राय नमः. ओं गणनाथाय नमः. हर नमः पार्वतीपतये. हर हर महादेव. ಮನಸ್ಸಂಕಲ್ಪ. ಗುರುಗಳೇ, ನಮ್ಮ ಹೊಸದಾಗಿ ಶುರುವಾಗಿರುವಂಥದ್ದು ಸುಮನ್ ಟಿವಿ ಕನ್ನಡ ಡಿಜಿಟಲ್ ಚಾನೆಲ್. ಸೊ ಅದಕ್ಕೆ ಒಂದು ಸಂಕಲ್ಪ ಮಾಡಿ. ಸಮಸ್ತ ದುರ್ದಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ದೇವತಾ ಅನುಗ್ರಹ ಸಿದ್ಧ್ಯರ್ಥಂ ಅಸ್ಮಿನ್ ಯಜಮಾನಸ್ಯ ಮಹಾರುದ್ರ ದೇವತಾ ಪರಿಪೂರ್ಣ ಅನುಗ್ರಹ ಸಿದ್ಧ್ಯರ್ಥಂ ಹಿತಬಾಧ ಶತ್ರು ದೇವತಾ ದೋಷ ನಿವಾರಾರ್ಥೇನ ಭಗವದ್ದೇವತಾ ಪರಿಪೂರ್ಣ ಅನುಗ್ರಹ ಸಿದ್ಧ್ಯರ್ಥಂ ಅಸ್ಯ ಯಜಮಾನ್ಯಾಃ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಯ ಯಜಮಾನಸ್ಯ ಸುಮನ್ ಟಿವಿ ಕನ್ನಡ ಕನ್ನಡ ನಾಮಧೇಯಸ್ಯ ಅಸ್ಯ ಮಹಾದೇವ ಪ್ರೀತ್ಯರ್ಥಂ ಮಹಾದೇವ ಪಾದಾರವಿಂದಯೋಃ ಅಚಂಚಲ ಭಕ್ತಿ ಸಿದ್ಧ್ಯರ್ಥಂ ಪರಮೇಶ್ವರ ಪ್ರೀತ್ಯರ್ಥೇನ ನಿರ್ಮಾಣಾಂಗಪೂರ್ವಕ ಸಮಸ್ತ ದೇವತಾ ಪರಿಪೂರ್ಣ ಕೃಪಾಕಟಾಕ್ಷತಾ ಸಿದ್ಧ್ಯರ್ಥಂ ಸಮಸ್ತ ಕಾರ್ಯ ಆನುಕೂಲತಾ ಸಿದ್ಧ್ಯರ್ಥಂ ಸಮಸ್ತ ಕಾರ್ಯ ವಿಜಯತಾ ಸಿದ್ಧ್ಯರ್ಥಂ ಗಂಗಾಧರೇಶ್ವರ ಪಾದಾರವಿಂದಯೋಃ ಅಚಂಚಲ ಭಕ್ತಿ ಸಿದ್ಧ್ಯರ್ಥಂ ಇತಿ ಪ್ರಾರ್ಥನಾ ನಮಸ್ಕಾರಾಂ ಸಮರ್ಪಯಾಮಿ. ಧನ್ಯವಾದ ಗುರುಗಳೇ. ತುಂಬ ಚೆನ್ನಾಗಿ ನಮ್ಗೆ ದರ್ಶನ ಆಯಿತು, ಅರ್ಚನೆ ಮಾಡಿಸ್ಕೊಟ್ರಿ. ನಾವು ಕಾರ್ಯಕ್ರಮ ಆರಂಭಿಸೋಣ ಹಾಗಾದರೆ ಇವಾಗ. ಗುರುಗಳೇ, ಇದು ಶಿವನ ದೇವಸ್ಥಾನ ದಕ್ಷಿಣಾಭಿಮುಖವಾಗಿ ಇರುವಂಥದ್ದು ಗವಿಗಂಗಾಧರೇಶ್ವರ. ಸಾಕಷ್ಟು ಇತಿಹಾಸ ಪ್ರಸಿದ್ಧವಾದಂಥ ಮತ್ತು ಪುರಾತನವಾದಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ಎಷ್ಟೋ ಜನರಿಗೆ ಇದರ ಇತಿಹಾಸ ಏನು ಅನ್ನೋದು ಗೊತ್ತಿಲ್ಲ. ಸೊ ಅದರ ಇತಿಹಾಸ, ಅದರ ಹಿನ್ನೆಲೆಯನ್ನು ತಿಳಿಸೋದಾದರೆ. ಈಗ ಪ್ರಸನ್ನ ಪಾರ್ವತಿ ಅಂಬಿಕಾ ಸಮೇತ ಗಂಗಾಧರೇಶ್ವರ ಅಂತ ಅಂದರೆ ಪುರಾಣ ಪ್ರಸಿದ್ಧಿಯಾಗಿರುವಂಥ ಶಿವಾಲಯ. ಪೌರಾಣಿಕವಾಗಿರುವಂಥದ್ದು ವಿಶೇಷ. ಯಾಕಂದರೆ ತ್ರೇತಾಯುಗ ನಿರ್ಮಾಣ. ಗೌತಮರು ಭಾರದ್ವಾಜ ಋಷಿಗಳು ಬಂದು ತ್ರೇತಾಯುಗದಲ್ಲಿ ಇದ್ದಿದ್ದು. ಶ್ರೀರಾಮರ ಕಾಲದಲ್ಲಿ ಆ ಎರಡು ಋಷಿಗಳು ತಪಸ್ವಿಗಳು ತಪೋನಂದ ರೂಪದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದು ಅಂತ. ಆ ಸಮಯದಲ್ಲಿ ಸ್ವಾಮಿ ಮತ್ತು ನಂದಿ ಎರಡು ಸ್ವಯಂಭೂ ಮೂರ್ತಿಗಳು. ಎರಡು ಸ್ವಯಂ ಪ್ರಕಟಿತವಾಗಿರುವಂಥ ಮೂರ್ತಿ ಇದು. ಎಲ್ಲ ಶಿವಾಲಯ ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ. ನಮ್ಮಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಇಲ್ಲಿ ಮೂಲವರೇ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿದ್ದಾರೆ. ಯಾಕಂದರೆ ಮಂತ್ರ ಮೂಲಂ ಗುರುಂ ವಾಕ್ಯ, ಪೂಜಾ ಮೂಲಂ ಗುರುಂ ಕೃಪಃ, ಮೋಕ್ಷ ಮೂಲಂ ಗುರುಂ ಪಾದಂ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಒಳ್ಳೆ ಟೀಚರ್ ಬೇಕಾಗತ್ತೆ. ಗುರು ಇಲ್ಲ ಅಂದರೆ ಮಾರ್ಗದರ್ಶನ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸ್ವಾಮಿ ಸಾಕ್ಷಾತ್ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿರೋದ್ರಿಂದ ಯಾರೇ ಭಕ್ತಾದಿಗಳು ಬಂದು ಸ್ವಾಮಿಯಲ್ಲಿ ಆತ್ಮಾರ್ಥವಾದ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಅಷ್ಟು ಐಶ್ವರ್ಯಾದಿಗಳು ಸಕಲ ಜ್ಞಾನಾದಿಗಳನ್ನು ಕೊಡ್ತಾನೆ ಅಂತೇಳಿ ನಮ್ಮ ವಿಶೇಷವಾಗಿರುವಂಥ ಗಂಗಾಧರೇಶ್ವರ. ಇನ್ನೊಂದು ದಕ್ಷಿಣ ಮಾರ್ಗ ಅಂದರೆ ಮೋಕ್ಷ ಮಾರ್ಗ ಅಂತ ಹೇಳ್ತೀವಿ ಗುರುಗಳೇ. ಹಾಗಾಗಿ ದಕ್ಷಿಣಕ್ಕೆ ಇರುವಂತಹ ಶಿವನನ್ನ ನಂಬಿದ್ರೆ ಯಾವುದೇ ರೀತಿ ಮೃತ್ಯು ಹತ್ತಿರ ಬರೋದಿಲ್ಲ, ಹತ್ತಿರ ಇದ್ರೂ ಕೂಡ ಅದು ದೂರ ಆಗತ್ತೆ ಅನ್ನೋ ಮಾತಿದೆ. ಸಕಲ ಜ್ಞಾನಾದಿಗಳು. ಯಾಕಂದರೆ ತ್ರಯಂಬಕ ರುದ್ರ ಅಂತ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ಅಂತ. ಯಾಕಂದರೆ ಸಾಕ್ಷಾತ್ ದಕ್ಷಿಣಾಭಿಮುಖವಾಗಿ ಪದ್ಮಾಸನದಲ್ಲಿ ಸ್ವಾಮಿ ಕೂತಿರೋದ್ರಿಂದ
ಅಪಮೃತ್ಯು ಕಂಟಕ ದೋಷಗಳನ್ನೆಲ್ಲ ನಿವಾರಣೆ ಮಾಡುವಂಥ ವಿಶೇಷವಾಗಿರುವಂಥ ಶಕ್ತಿ ಇಲ್ಲಿ ಅಡಕವಾಗಿದೆ. ಸುಮಾರು ಜನ ನೀವು ಹೇಳ್ದಂಗೆ ಸುಮಾರು ಜನಕ್ಕೆ ಈ ವಿಷಯ ಐದೀಕ ಗೊತ್ತಿಲ್ಲ, ಸುಮ್ಮನೆ ಬರ್ತಾರೆ ನಮಸ್ಕಾರ ಮಾಡಿ ಹೊರಟೋಗ್ತಾರೆ. ಇಲ್ಲಿ ಜ್ಞಾನತತ್ವ ಅಪಮೃತ್ಯು ದೋಷ ತತ್ವ ಎರಡೂ ನಿವಾರಣೆ ಮಾಡುವಂಥ ಶಕ್ತಿ ಸ್ವಾಮಿ ಇಲ್ಲಿ ಅನುಗ್ರಹ ಮಾಡ್ತಾನೆ. ಅಂದ್ರೆ ಮೃತ್ಯುಂಜಯನಾಗಿ ಕಾಪಾಡ್ತಾ ಇದ್ದಾನೆ ದೇವರು ಅಂತ. ಹಾಗೆ ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಯಾವಾಗ್ಲೂ ಶಿವನ ಪಕ್ಕದಲ್ಲಿ ಅಂದ್ರೆ ಎಡಭಾಗದಲ್ಲಿ ಪಾರ್ವತಿ ಅಮ್ಮನವರನ್ನ ನೋಡ್ತೀವಿ, ಆದ್ರೆ ಈ ದೇವಸ್ಥಾನದಲ್ಲಿ ಬಲಭಾಗದಲ್ಲಿರುವಂತದ್ದು ಇದರ ವಿಶೇಷತೆ ಏನಾಗಿದೆ, ಸ್ವಾಮಿಗೆ ಸೋಮಭಾಗ ಬಲಭಾಗದಲ್ಲಿದೆ. ಯಾವುದೇ ಲಿಂಗಕ್ಕೂ ಪಾಣಿಪೀಠ ಎಡಭಾಗದಲ್ಲಿ ಬರುತ್ತೆ, ನಮ್ಮಲ್ಲಿ ಸವ್ಯ ಭಾಗದಲ್ಲಿದೆ. ಆದ್ರಿಂದ ಸವ್ಯೇ ಶೈಲಸುತಾ ಪುರುಷ, ಸವ್ಯ ಭಾಗದಲ್ಲಿ ಶಕ್ತಿ ಪ್ರಾಧಾನ್ಯವಾಗಿರೋದ್ರಿಂದ ಸುಮಂಗಲ್ಯಾದಿ ದೋಷಗಳೆಲ್ಲ ನಿವಾರಣೆ ಮಾಡಿ ವಿಶೇಷವಾದ ಅನುಗ್ರಹ ಮಾಡ್ತಾಳೆ ಆ ಭಗವತಿ. ಯಾಕಂದ್ರೆ ಶಿವಶಕ್ತಿಯೋ ಯುಕ್ತ ಅಂತ. ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಪಾರ್ವತಿ ಅಮ್ಮನವರು ಶಿವನ ಎಡಭಾಗದಲ್ಲಿರ್ತಾರೆ, ಆದರೆ ಇಲ್ಲಿ ಬಲಭಾಗದಲ್ಲಿ ಅಮ್ಮನವರ ದೇವಸ್ಥಾನ ಅಥವಾ ಅಮ್ಮನವರ ವಿಗ್ರಹ ಇರೋದನ್ನು ನಾವು ಕಾಣಬಹುದು. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೊ ಎಲ್ಲ ದೇವರುಗಳಿಗಿಂತ ಪಾರ್ವತಿ ಅಮ್ಮ ಶ್ರೇಷ್ಠ ಸ್ಥಾನವನ್ನು ಪಡಿತಾಳೆ. ಮಾಂಗಲ್ಯವನ್ನು ಕಾಪಾಡೋದಕ್ಕೆ ಪಾರ್ವತಿ ಅಮ್ಮನನ್ನ ಅತ್ಯಂತ ಜತನೀಯವಾಗಿ ಪೂಜಿಸಲಾಗುತ್ತೆ. ಇದಕ್ಕೆ ಒಂದು ಕಾರಣ ಕೂಡ ಇದೆ. ಬಲಭಾಗದಲ್ಲಿ ಅಮ್ಮನವರು ವಿಗ್ರಹ ಇಲ್ಲಿರೋದಕ್ಕೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಪಾರ್ವತಿ ಅಮ್ಮನವರು ಶಿವನನ್ನ ಕೇಳ್ಕೊಳ್ತಾರಂತೆ. ಏನಂತಂದ್ರೆ, ಯಾವಾಗಲೂ ನಾನು ಶಿವನ ಎಡಭಾಗದಲ್ಲಿರ್ತೀನಿ, ಅಂದರೆ ಗಂಗಾಧರೇಶ್ವರನ ಎಡಭಾಗದಲ್ಲಿರ್ತೀನಿ, ಆದರೆ ಇಲ್ಲಿ ನನ್ನನ್ನು ನೀನು ಬಲಭಾಗದಲ್ಲಿರಿಸ್ಕೊ. ಯಾಕೆ ಅಂದರೆ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸೋದಕ್ಕೆ ಅಂತ ನಾನಿರುವಾಗ ಎಲ್ಲರೂ ಪ್ರದಕ್ಷಿಣೆ ಹಾಕಿ ಬರುವಂತಹ ಸಂದರ್ಭದಲ್ಲಿ ಮೊದಲಿಗೆ ಬಲಗಡೆಯಿಂದನೇ ಶುರು ಮಾಡೋ ಕಾರಣಕ್ಕೆ ನಾನು ನಿನ್ನ ಬಲಗಡೆಯಲ್ಲಿದ್ದಾಗ ಎಲ್ಲ ಭಕ್ತರು ಬೇಡಿಕೊಳ್ಳುವಂತಹ ಮನೋಕಾಮನೆಗಳನ್ನು ನಾನು ಈಡೇರಿಸಿಕೊಡ್ತೀನಿ. ಆ ಕಾರಣಕ್ಕಾಗಿ ನನ್ನನ್ನು ಬಲಭಾಗದಲ್ಲಿ ಇರಿಸುವಂತ ಹೇಳಿ. ಅದೇ ರೀತಿ ಇಲ್ಲಿ ನಾವು ವೀಕ್ಷಕರು ನೋಡಬಹುದು, ನೀವು ಏನಂದರೆ ಭಕ್ತರು ಬಂದಂಥ ಸಂದರ್ಭದಲ್ಲಿ ದೇವರ ದರ್ಶನವನ್ನು ಪಡೆಯುವಂಥ ಸಂದರ್ಭದಲ್ಲಿ ಬಲಭಾಗದಿಂದ ಪ್ರದಕ್ಷಿಣೆ ಹಾಕೋಕ್ಕೆ ಶುರು ಮಾಡ್ತಾರೆ. ಆಗ ಪಾರ್ವತಿ ಅಮ್ಮನವರು ಇಲ್ಲಿ ನೆಲೆಸಿರೋದನ್ನು ನೋಡಿ ಫಸ್ಟು ಬಂದು ಪಾರ್ವತಿ ಅಮ್ಮನವರಿಗೆ ನಮಸ್ಕರಿಸ್ತಾರೆ. ಅಂದರೆ ನೀವು ಬೇಡಿದ ಭಕ್ತಿಯಿಂದ ಬೇಡಿದಂತಹ ಇಷ್ಟಾರ್ಥಗಳು ಮನೋಕಾಮನೆಗಳು ಪಾರ್ವತಿ ಅಮ್ಮ ಈಡೇರಿಸೋದಕ್ಕೆ ಇಲ್ಲಿ ನೆಲೆ ನಿಂತಿದ್ದಾರೆ.